ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಜುಲೈ 17ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಎಲ್ಲ ಯೂತ್ಸ್ ಫ್ಯಾಮಿಲಿ ಕೂಡ ನೋಡುವಂತಹ ಒಂದು ಸಿನಿಮಾನೇ ಸರ್ವಾಂತರ್ಯಾಮಿ. ಸೊ ಈ ಸಿನಿಮಾದ ನಿರ್ದೇಶಕರಾದಂತಹ ರಂಗಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸಿನಿಮಾದ ಸಾಕಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ. ಸೊ ಇದೇ ಜುಲೈ 17ನೇ ತಾರೀಕು ಸರ್ವಾಂತರ್ಯಾಮಿ ಬಿಡುಗಡೆಗೆ ಸಿದ್ಧವಾಗಿದೆ. ಟ್ರೇಲರ್ ಕೂಡ ನೋಡಿದ್ವಿ, ಅದ್ಭುತವಾಗಿತ್ತು. ಅಂದರೆ ಈಗಿನ ಯೂತ್ಸು ಯಾವುದನ್ನು ನೋಡಿ ಏನು ಕಲಿಬೇಕು ಒಳ್ಳೆಯದನ್ನು ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದೀರಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ, ಇದು ಸಿನಿಮಾದ ಶೀರ್ಷಿಕೆ. ಈ ಸರ್ವಾಂತರ್ಯಾಮಿ ಅಂದರೆ ಏನಪ್ಪ ಅಂದರೆ ಒಂದು ಮೊಬೈಲು. ಮೊದಲಿಗೆ ಸರ್ವಾಂತರ್ಯಾಮಿ ಅಂದರೆ ಎಲ್ಲ ಕಡೆ ಇರುವಂಥದ್ದು. ಈಗ ಎಲ್ಲ ಕಡೆ ಇರುವಂಥದ್ದು ಭಗವಂತ ಅಂತ ಇದ್ದರು. ಈಗ ಎಲ್ಲ ಕಡೆ ಇರುವಂಥದ್ದು ಒಂದು ಮೊಬೈಲ್ ಆಗಿದೆ. ನಾವು ಎಲ್ಲೇ ಹೋದರೂ ಮೊಬೈಲ್ ಜೊತೆಗೆ ತೊಗೊಂಡೇ ಹೋಗ್ತೀವಿ. ಮೊಬೈಲ್ ಇಲ್ಲದೆ ನಾವು ಒಂದು ಸೆಕೆಂಡು ಮೊಬೈಲ್ ಬಿಟ್ಟು ಇರೋದಿಲ್ಲ. ಇದು ಒಂದು ಈ ಒಂದು ಸಿನಿಮಾದಲ್ಲಿ ಈ ಮೊಬೈಲ್ ಬಗ್ಗೆ ಒಂದು ಕತೆ ಹೇಳೋಕ್ಕೆ ಹೊರಟಿದ್ದೀನಿ. ಸರ್, ಇತ್ತೀಚೆಗೆ ನೀವು ಸಾಕಷ್ಟು ಉದಾಹರಣೆಗಳನ್ನ ಟಿ ವಿಲಾಗಿ ಪೇಪರಾಗಿ ನೋಡಿರ್ತೀರ. ಒಂದು ಮೊಬೈಲಿಂದ ಅದರಲ್ಲೂ ಯುವತಿಯರು ಯಾವ ಥರ ಹಾಳಾಗ್ತಾರೆ, ಟೀನೇಜ್ ಯುವತಿಯರು ಅಂತ. ಅಂದರೆ ಯಾವುದೋ ಒಂದು ಅನ್ನೊಂದು ಮೆಸೇಜ್ ಬರುತ್ತೆ, ಅದಕ್ಕೇನೋ ರಿಪ್ಲೈ ಮಾಡ್ತಾರೆ, ಅದು ಯಾವ ಬೇರೆ ಹಂತಕ್ಕೆ ಹೋಗಿರುತ್ತೆ. ಅಂದರೆ ಬೇರೆ ಬೇರೆ ಹಂತಗಳಿಗೆ ಹೋಗಿರೋ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಲ್ಲಿ, ಬೆಂಗಳೂರಲ್ಲಿ, ನಮ್ಮ ಅಕ್ಕಪಕ್ಕ ಏರಿಯಾದಲ್ಲೂ ಕೂಡ ನಡೆದಿರೋ ಘಟನೆಗಳನ್ನು ನೀವು ನೋಡಿರ್ತೀರ. ಸೊ ಈ ಒಂದು ಸಿನಿಮಾ ಯೂತ್ಸಿಗೆ ಯಾವ ಥರ ಮೆಸೇಜ್ ಕೊಡುತ್ತೆ ಅಂತ? ಈ ಒಂದು ನಮ್ಮ ಸಿನಿಮಾ ಕಥೆನೇ ಅದಾಗಿದೆ. ನಮ್ಮ ಸಿನಿಮಾದಲ್ಲಿ ಒಂದು ಕುಟುಂಬ, ತಂದೆ ತಾಯಿ ಇಬ್ಬರು ಹೆಣ್ಮಕ್ಳು. ಆ ದೊಡ್ಡ ಮಗಳು ಈ ಮೊಬೈಲಿಂದನೇ ಮೊಬೈಲ್ಗೆ ಎಡಿಟ್ ಆಗಿಬಿಟ್ಟು ಮೊಬೈಲಲ್ಲಿ ಯಾರೋ ಒಬ್ಬ ಸಿಗ್ತಾನೆ. ಅವನ ಮುಖಾಂತರ ಚಾಟಿಂಗ್ ಮಾಡಿಕೊಂಡು ಹಂಗೆ ಫ್ರೆಂಡ್ ಆಗಿಬಿಡ್ತಾರೆ. ಆ ಫ್ರೆಂಡು ಕೊನೆಗೆ ಇದೇ ಥರ ಇವಳು ಒಬ್ಬಳಿಗೆ ಅಲ್ಲ, ನಾನೊಬ್ಬಳೇ ಅವನಿಗೆ ಲವರ್ ಅಂದ್ಕೊಂಡಿರ್ತಾಳೆ. ಇದೇ ಥರ ಅವನು ತುಂಬ ಜನಕ್ಕೆ ಮೋಸ ಮಾಡ್ತಾ ಇರ್ತಾನೆ. ಅದೇ ನಮ್ಮ ಒಂದು ಸಿನಿಮಾದ ಕಥೆಯ ಒಂದು ತಿರುಳು. ಸರ್, ಅಂದರೆ ಇತ್ತೀಚೆಗೆ ನೀವು ನೋಡಿರ್ತೀರ, ಸಾಕಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ. ಪ್ಯಾನ್ ಇಂಡಿಯಾದಿಂದ ಹಿಡಿದು ಚಿಕ್ಕ ಹೊಸಬ್ರು ಸಿನಿಮಾಗಳು ಕೂಡ ಬರ್ತಾ ಇದೆ. ಅದರ ನಡುವೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದೆ. ಅಂದರೆ ಹೊಸಬ್ರು ಸಿನಿಮಾ ಬಂತಂದರೆ ಥಿಯೇಟರ್ ಸಮಸ್ಯೆಗಳು ಪ್ರಮುಖವಾಗಿ ಕಾಣೋದೇ ಥಿಯೇಟರ್ ಸಮಸ್ಯೆಗಳು. ಕತೆ ಚೆನ್ನಾಗಿದ್ರು ಕೂಡ ಥಿಯೇಟ್ರನ್ನ ಕೊಡಲ್ಲ, ಹೊಸಬ್ರಿಗೆ ಏನು ಕೊಡೋದು ಅನ್ನೋ ಥರ ಇವಾಗ ಟಾಕ್ ಇದೆ. ಸೊ ಈ ಸಮಸ್ಯೆಗಳನ್ನು ನೀವು ಯಾವ ರೀತಿ ಮೆಟ್ಟಿ ನಿಂತು ಸಿನಿಮಾಗಳನ್ನು ಬಿಡುಗಡೆ ಮಾಡ್ತೀರ? ಈಗ ವಿಜಯ್ ಸಿನಿಮಾಸ್ ಅಂತ ನಾನು ಈಗ ಅವ್ರ ಹತ್ರ ಮಾತಾಡಿದ್ದೀನಿ. ನಾವು ಎಲ್ಲೇ ಹೋದ್ರೂ ಅಷ್ಟೇ, ಏನೇ ಮಾಡಿದ್ರೂ ಅಷ್ಟೇ, ನಿಮ್ಮ ಸಿನಿಮಾದಲ್ಲಿ ಏನೋ ಒಂದು ಯಾವುದೇ ಕೇಳಿದ್ರು ಅಷ್ಟೇ, ಒಂದು ಚಾನಲಲ್ಲಿ ನಮಗೊಂದು ಅವಕಾಶ ಕೊಡಿ, ನಮ್ಮ ಸಿನಿಮಾ ಒಂದು ಪ್ರಚಾರ ಮಾಡಬೇಕು ಅಂದರೆ ಯಾರಿದ್ದಾರೆ, ಸೆಲೆಬ್ರಿಟಿ ಯಾರಿದ್ದಾರೆ? ಸೆಲೆಬ್ರಿಟಿ ಯಾರೂ ಇಲ್ಲಪ್ಪ, ನಾವೆಲ್ಲ ಹೊಸಬ್ರು. ಎಲ್ಲ ಸಿನಿಮಾದಲ್ಲಿ ಮಾಡಿದ್ದಾರೆ, ಎಲ್ಲ ಸೈಡ್ ಆ್ಯಕ್ಟಿಂಗು ಅದು ಇದು ಮಾಡಿ. ಮೇಯ್ನ್ ಆರ್ಟಿಸ್ಟು ನಮ್ಮ ಹತ್ರ ಯಾರೂ ಇಲ್ಲ. ನಮ್ಮದೊಂದು ಸಣ್ಣ ಬಡ್ಜೆಟಿನ ಸಿನಿಮಾ, ನಾನು ಮೇಯ್ನ್ ಆರ್ಟಿಸ್ಟ್ ಹಾಕಿಲ್ಲ. ನಾನು ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀನಿ. ಕತೆ ಏನಪ್ಪ ಅಂದರೆ ಸಮಾಜಕ್ಕೆ ಒಂದು ಸಂದೇಶ. ಸಮಾಜಕ್ಕೆ ಸಂದೇಶ ಅಂದರೆ ಅದರಿಂದ ಒಂದು ಮೊಬೈಲಿಂದ ಅನುಕೂಲ ಏನು ಅನಾನುಕೂಲ ಏನು ಅದನ್ನು ಹೇಳಕ್ಕೆ ಹೊರಟಿದ್ದೀನಿ. ಅದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಒಂದು ವೇದಿಕೆ ಕೊಡಿ ಅಂದ್ರೂ ಯಾರೂ ಕೊಡ್ತಾ ಇಲ್ಲ. ಯಾಕೆ ಕೊಡಲ್ಲ ಅಂದರೆ ಸೆಲೆಬ್ರಿಟಿ ಯಾರೂ ಇಲ್ಲ ನಿಮ್ಮಲ್ಲಿ, ನಾವು ಎಲ್ಲಿಂದ ಕೊಡೋದು ವೇದಿಕೆ, ಆಗಲ್ಲ ಅಂತಾರೆ. ಮತ್ತು ನಾನು ಹೊಸ ಸಿನಿಮಾ, ನಾನು ಪ್ರಚಾರ ಬೇಡವಾ? ನನಗೆ ಪ್ರಚಾರ ಬೇಕು. ನಾನು ಈ ಪ್ರಚಾರ ಬೇಕು. ಮತ್ತು ನನ್ನ ಸಿನಿಮಾ ಸಮಾಜಕ್ಕೆ ಒಂದು ಸಂದೇಶ ಕೊಡೋವಂಥ ಸಿನಿಮಾ ಆಗಿದೆ ನಮ್ಮದು. ನಾನೇನು ಈಗ ಒಡಿ ಬಡಿ ರಕ್ತ ಮಚ್ಚು ಲಾಂಗು ಅದೇನು ನಾವು ತೋರಿಸ್ತಾ ಇಲ್ಲ. ಮತ್ತು ಐಟಮ್ ಸಾಂಗು, ಐಟಮ್ ಡ್ಯಾನ್ಸು ಅದೆಲ್ಲ ನಾನು ಏನು ತೋರಿಸಿಲ್ಲ. ನಾನು ತೋರಿಸ್ತಾ ಇರೋದು ಈಗ ಮಕ್ಕಳಿಗೆ ಒಂದು ಉಪಯೋಗ ಆಗಬೇಕು, ಒಂದು ಕುಟುಂಬಕ್ಕೆ ಒಂದು ಉಪಯೋಗ ಆಗಬೇಕು. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ತಂದೆ ತಾಯಿ, ಪೇರೆಂಟ್ಸ್ ಎಲ್ಲರಿಗೂ ಒಂದು ಮೊಬೈಲು ಎಷ್ಟು ಅಡಿಕ್ಟ್ ಆಗಿದ್ದೀವಿ, ಅದರಿಂದ ಹೊರಗೆ ಬರೋದು ಹೆಂಗೆ, ಅದ್ರ ಬಗ್ಗೆ ಒಂದು ಸಿನಿಮಾ ಹೋಗ್ತಾ ಇರುತ್ತೆ. ಇದು ನಮ್ಮ ಸಿನಿಮಾ ಕತೆ. ಸರ್, ಕತೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ನಾನು ಮಾಡಿದ್ದೀನಿ. ಒಂದು ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಇದ್ದೀರಾ. ಬಟ್ ಅದೇ ನೀವು ಹೇಳ್ದಂಗೆ ಕೂಡ ಈಗ ಹೊಸಬ್ರಿಗೆ ನಮಗೆ ಥಿಯೇಟ್ರ್ ಕೊಡ್ತಿಲ್ಲ, ಪ್ರಮೋಷನ್ ಪ್ರಚಾರ ಕೂಡ ಮಾಡ್ತಾ ಇಲ್ಲ. ಎಲ್ಲ ಸಿನಿಮಾ ಮಾಡಿದ್ರೆ ಅಂದರೆ ಈಗ ಸೆಲೆಬ್ರಿಟಿಗಳನ್ನೇ ದೊಡ್ಡ ಹೀರೋಗಳನ್ನೇ ಇಟ್ಕೊಂಡೇ ಮಾಡಬೇಕಾ ಅಂತ ಪ್ರಶ್ನೆ. ಈಗ ದೊಡ್ಡ ಹೀರೋಗಳನ್ನೇ ಇಟ್ಕೊಂಡು ಮಾಡಬೇಕು ಅಂದರೆ ಈಗ ಏನಾಗಿದೆ, ದೊಡ್ಡ ಹೀರೋ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ, ಅದು ಕೂಡ ಒಂದು ವಾರನೂ ಓಡ್ತಾ ಇಲ್ಲ. ಕಾರಣ ಏನಿರ್ಬೋದು ಅಂತ ನಾನು 10 ಸತಿ ಯೋಚನೆ ಮಾಡಿದೆ. ಮೊದಲು ಒಂದು ಟೈಮಲ್ಲಿ ನಾವು ಒಂದು ಸಿನಿಮಾ ಟಿಕೆಟ್ ತೊಗೊಳಕ್ಕೆ ಎಷ್ಟು ಹೊಡೆದಾಟ, ಎಷ್ಟು ಬಡದಾಟ, ಎಷ್ಟು ಗಲಾಟೆ, ಕ್ಯೂ ನಿಂತ್ಕೊಂಡು ಯಾರ್ಯಾರಿಗೋ ಫೋನ್ ಮಾಡಿಸಿ ನನಗೆ 2 ಸೀಟ್ ಟಿಕೆಟ್ ಕೊಡಿಸು, ನನಗೊಂದು 4 ಟಿಕೆಟ್ ಕೊಡಿಸು ಅಂತ ರಿಕ್ವೆಸ್ಟ್ ಮಾಡಿ ಟಿಕೆಟ್ ತೊಗೋತಾ ಇದ್ವಿ. ಇವತ್ತಿಗೆ ಥಿಯೇಟ್ರುಗಳು ಕಡಿಮೆ ಆಗಿದೆ, ಥಿಯೇಟ್ರಿಗೆ ಬರೋ ಜನನೇ ಕಡಿಮೆ ಆಗಿದ್ದಾರೆ. ಯಾಕಪ್ಪ ಕಡಿಮೆ ಆಗಿದ್ದಾರೆ? ನನ್ನ ಒಂದು ಅನಿಸಿಕೆ ಹೇಳ್ಬಿಡ್ತೀನಿ. ಈ ಮೊಬೈಲು ಇವತ್ತೆಲ್ಲ ನಮ್ಗೆ ಇಲ್ಲೇ ಸಿಗುತ್ತೆ, ಎಲ್ಲ ಇಲ್ಲೇ ಎಂಟರ್ಟೈನ್ಮೆಂಟು. ನನಗೆ ನೋಡಿ, ಈಗ 60 ವರ್ಷ, ನಾನೇನು ಮಾಡ್ತೀನಿ, ನನಗೇನು ಮೊಬೈಲ್ ಅವಶ್ಯಕತೆ ಇಲ್ಲ. ನಾನು 60 ವರ್ಷ ಆಗಿರೋನು ನಾನೇನು ಮಾಡ್ತೀನಿ, ಒಂದು 5 ನಿಮಿಷ ಅಂತ ಮೊಬೈಲ್ ನಾನು ಹಿಡ್ಕೋತೀನಿ.
ನನಗೇ ಗೊತ್ತಿಲ್ದಂಗೆ 2 ಗಂಟೆ ಈ ಮೊಬೈಲ್ನ ನೋಡಿರ್ತೀನಿ. 2 ಗಂಟೆ ನನಗೇ ಗೊತ್ತಿರಲ್ಲ, ಅಷ್ಟು ಕಂಟೆಂಟ್ಸ್ ಇದೆ ಇದರಲ್ಲಿ, ಅಷ್ಟು ಕಂಟೆಂಟ್ಸ್ ಇದೆ, ಮುಗಿಯೋದೇ ಇಲ್ಲ. 10 ವರ್ಷ ನೋಡಿದ್ರು ಮುಗಿಯಲ್ಲ, ಹೋಗ್ತಾನೇ ಇರುತ್ತೆ. ಹಂಗಾಗ್ಬಿಟ್ಟು ಇದರಿಂದ ಒಂದು ಅರ್ಧ ಸಮಸ್ಯೆ ಆಗಿದೆ. ಇದರಿಂದ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಒಂದು ನನ್ನ ಭಾವನೆ, ನನ್ನ ಅನಿಸಿಕೆ, ಬೇರೆಯವ್ರದ್ದು ಗೊತ್ತಿಲ್ಲ. ಮೊದಲಿಗಾದರೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕಿತ್ತು. ಮನೇಲಿ ಕೆಲಸ ಮಾಡಿ ಒಂದೇ ಕಡೆ ಇದ್ದು ಬೋರ್ ಹೊಡೆದ್ಬಿಡೋದು, ಯಾವ್ದಾರು ಒಂದು ಸಿನಿಮಾಗೆ ಹೋಗಿ ಬರೋಣ ಅಂತ. ಇವತ್ತು ನನಗೆಲ್ಲ ಇಲ್ಲೇ ಸಿಗ್ತಾ ಇದೆಯಲ್ಲ, ನಾನು ಯಾಕೆ ಹೋಗಲಿ ಸಿನಿಮಾಗೆ? ಆ ಥರ ಒಂದು ಉದ್ದೇಶ ಅಂತ ನನ್ನ ಭಾವನೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಈ ಮೊಬೈಲಿಂದ ನಾವೆಲ್ಲ ಹಾಳಾಗಿದ್ದೀವಿ ಅಂತ ನಾನು ಹೇಳ್ತಾ ಇರೋದು. ಸಿನಿಮಾ ಒಂದೇ ಹೋಗೋದು ಅಂತಲ್ಲ, ಪ್ರತಿಯೊಂದು ಈ ಒಂದು ಮಗುಗೆ ಊಟ ಮಾಡಿಸ್ಬೇಕಾದ್ರೂ ಮೊಬೈಲ್ ಕೊಡಬೇಕು. ಮೊಬೈಲ್ ಊಟನೇ ಮಾಡಲ್ಲ. ಆ ಥರ ನಾವು ಅಷ್ಟು ಎಡಿಟ್ ಆಗಿಬಿಟ್ಟಿದ್ವಿ. ಊಟ ಮಾಡುವಾಗಲೂ ಕೂಡ ನಾವು ನೆಮ್ಮದಿಯಾಗಿ ಊಟ ಮಾಡಲ್ಲ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಊಟ ಮಾಡ್ತಾ ಇರ್ತೀವಿ, ಇಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಏನಿದೆ ಈ ತಟ್ಟೆಯಲ್ಲಿ ಏನಾದರೂ ಬಿದ್ದಿದ್ರೂ ನಮಗೆ ಗೊತ್ತಾಗಲ್ಲ. ನಾವು ಸುಮ್ಮನೆ ಊಟ ಮಾಡ್ತೀವಿ, ಇಲ್ಲಿ ನೋಡ್ತಾ ಇರ್ತೀವಿ. ಅಷ್ಟು ಒಂದು ಹುಚ್ಚು, ಅಷ್ಟು ಒಂದು ಮೊಬೈಲ್ಗೆ ಎಡಿಟ್ ಆಗಿಬಿಟ್ಟಿದ್ದೀವಿ. ಸೊ ಇನ್ನೊಂದು ಪ್ರಮುಖ ಗಂಭೀರ ಪ್ರಶ್ನೆ ಅಂದರೆ, ನೀವು ಹಿರಿಯ ನಿರ್ದೇಶಕರಾಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ 90 ವರ್ಷಗಳ ಒಂದು ಇದನ್ನು ಪೂರೈಸಿದೆ. ಯಾವ ಒಂದು ಗತ ವೈಭವದಲ್ಲಿದ್ದ ಕನ್ನಡ ಚಿತ್ರರಂಗ ಈಗ ಕೆಳಕ್ಕೆ ಕುಸಿತಾ ಇದೆ. ಅಂದರೆ ಕಂಪೇರ್ ಟು ಅದರ್ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗ ಸಿನಿಮಾಗಳು ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ ನೋಡೋದಕ್ಕೆ, ನಾವು ತುಂಬ ಡೌನ್ಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಹಿರಿಯ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಮಾಡಿದ್ದಾರೆ. ಸೊ ಯಾಕೆ ಈ ಒಂದು ಕಷ್ಟದ ಸಮಯ ಯಾಕೆ ಬಂತು ಅಂತ ನೀವೊಬ್ಬ ಹಿರಿಯ ನಿರ್ದೇಶಕರಾಗಿ ಏನು ಹೇಳ್ತೀರಾ ಅಂತ? ಇಲ್ಲ, ಕಷ್ಟದ ಸಮಯ ಅಂತಲ್ಲ. ಈಗ ಅದೇ ನಾನು ಇವಾಗಲೇ ನಿಮ್ಗೆ ಹೇಳಿದೆ, ಈ ಒಂದು ಮೊಬೈಲು ಇದೊಂದು ಮೊಬೈಲ್ ಬ್ಯಾನ್ ಮಾಡಿ, ನಿಮಗೆ ನಾಳೆಯಿಂದನೇ ಜನ ನೋಡಿ ಥಿಯೇಟ್ರಿಗೆ ಬರ್ತಾರೆ. ನನ್ನ ಪ್ರಕಾರ ನಾಳೆಯಿಂದನೇ ಜನ ಬರ್ತಾರೆ. ಎಂಟರ್ಟೈನ್ಮೆಂಟ್ ಬೇಕು, ನಮ್ಗೆ ಕೆಲಸ ಮಾಡಿ ಸಾಕಾಗಿರುತ್ತೆ ವಾರ ಎಲ್ಲ. ಮುಂಚೆ ನಾವು ಪ್ರತಿ ಶನಿವಾರ ಭಾನುವಾರ ಆದರೆ ಸಿನಿಮಾಗೆ ಹೋಗಬೇಕು ಅಂತ ಒಂದು ಕ್ರೇಜು. ಎಲ್ಲ ರೆಡಿ ಆಗಿಬಿಟ್ಟು ಬೆಳಗ್ಗೆ ಬೇಗ ಟಿಫನ್ ಮಾಡಿಬಿಟ್ಟು ಸಿನಿಮಾಗೆ ಹೋಗ್ಬಿಡ್ತಾ ಇದ್ವಿ. ಟಿಕೆಟ್ ತೊಗೊಂಡು ಟಿಕೆಟೇ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ನನಗೇನು ಗೊತ್ತಾ, ಎಲ್ಲ ಇಲ್ಲೇ ಸಿಗುತ್ತಲ್ಲ, ನಾನೇ ಯಾಕೆ ಹೋಗಲಿ? ಮನೇಲಿ ಇದು ಬಿಟ್ಟರೆ ಟಿ ವಿ ಇದೆ, ಟಿ ವಿ ನೋಡ್ತೀನಿ. ಈಗ ಬುಕ್ಗಳು ಓದೋ ಕಾಲ ಹೋಯ್ತು. ಮುಂಚೆ ಬುಕ್ಕು ಪೇಪರು, ನಾವು ಎಲ್ಲೇ ಹೋದ್ರೂ ಒಂದು ಫಂಕ್ಷನ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಂದು ಪುಸ್ತಕ ಜೊತೆಲೇ ಇರೋದು. ಪುಸ್ತಕ ಇಟ್ಕೊಂಡು ಹೋಗ್ತಾ ಇದ್ವಿ, ಅದ್ರಲ್ಲಿ ಟೈಮ್ ಪಾಸ್ಗೆ ಓದ್ಕೊಂಡು ನೋಡ್ಕೊಂಡು ಕೂತ್ಕೋತಾ ಇದ್ವಿ. ಇವತ್ತು ನೀವು ಎಲ್ಲಿಗೆ ಹೋಗಿ ಎಲ್ಲೇ ನೀವು ಒಂದು ಡಾಕ್ಟರ್ ಶಾಪು, ಒಂದು ಕ್ಲಿನಿಕ್ ಹೋಗಿ ಜನ ಲೈನಲ್ಲಿ ಕುಂತಿರ್ತಾರೆ. ಅವ್ರು ಏನು ಮಾಡ್ತಾರೆ, ಪಕ್ಕದವರು ಅಷ್ಟು ಜನ ಕುಂತಿರ್ತಾರಲ್ಲ, ಅವ್ರ ಕಷ್ಟ ಸುಖ ಇವ್ರು ಕೇಳಲ್ಲ, ಇವ್ರ ಕಷ್ಟ ಸುಖ ಇವ್ರು ಕೇಳಲ್ಲ. ಎಲ್ಲರೂ ಬಂದಿದ್ದ ತಕ್ಷಣ ಅವ್ರವ್ರ ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಮೊಬೈಲು ಎಲ್ಲ ಕಡೆ ಮೊಬೈಲ್ದು ಹುಚ್ಚು. ಅದನ್ನು ನಾನು ನಮ್ಮ ಸಿನಿಮಾದಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ, ತೋರ್ಸಕ್ಕೆ ಕೊಟ್ಟಿದ್ದೀನಿ. ಸರ್, ಇನ್ನೊಂದು ಏನಂತಂದರೆ, ಈಗಿನ ಒಂದು ಜನ್ರೇಷನ್, ಈಗಿನ ಒಂದು ನಿರ್ದೇಶಕರು ಏನಂದರೆ ಅವ್ರದ್ದೇ ಒಂದು ಜನರ್ ಬೇರೆ ಇರುತ್ತೆ. ಒಂದು ಮಾಸ್ ಹೀರೋ ಹಾಕೊಳ್ಳೋದು, ಒಂದು ಎಂಟರ್ಟೈನ್ಮೆಂಟು, ಒಂದು ಐಟಮ್ ಸಾಂಗು, ಈ ಥರ ಅವ್ರದ್ದೇ ಒಂದು ಬೇರೆ ಜನರಲ್ಲಿ ಹೋಗ್ತಾ ಇರ್ತಾರೆ. ಸೊ ನೀವೊಂದು ಬೇರೆ ಜನರಲ್ಲಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಡಬೇಕು. ಯುವ ಪೀಳಿಗೆ, ಅದರಲ್ಲೂ ಯುವತಿಯರು ಯಾವ ಥರ ಹಾಳಾಗ್ತಿದ್ದಾರೆ, ಎಲ್ಲಿ ನಾವು ಸರಿಯಾಗಿರಬೇಕು ಅನ್ನೋದು ಒಂದು ಸಂದೇಶ ಕೊಡೋದಕ್ಕೆ ಸರ್ವಾಂತರ್ಯಾಮಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದೀರಾ. ಸೊ ಈ ಒಂದು ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಚಿತ್ರದ ಬಗ್ಗೆ ಅದೇನೇ, ಈಗ ಎಲ್ಲ ಕಡೆನೂ ಒಡಿ ಬಡಿ ಐಟಮ್ ಸಾಂಗು ಎಲ್ಲ ಮಾಮೂಲಿ, ಸಿನಿಮಾ ಎಲ್ಲ ಮಾಮೂಲಿನೇ ಬರ್ತಾವೆ. ನನಗೆ ನನ್ನ ಗುರುಗಳು ಕಲಿಸ್ಕೊಟ್ಟಿರೋದು ಏನಪ್ಪ ಅಂದರೆ, ನಾವು ಈ ಒಂದು ನಾಟಕ, ನಾನು ಒಬ್ಬ ರಂಗಭೂಮಿ ಕಲಾವಿದ, ನಾವು ನಾಟಕ ಮಾಡಲಿ, ಸೀರಿಯಲ್ ಮಾಡಲಿ, ಸಿನಿಮಾ ಮಾಡಲಿ, ಏನೇ ಒಂದು ಮಾಡಲಿ, ಒಂದು ಮೆಸೇಜ್ ಇರಬೇಕು, ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು. ಇಲ್ಲಾಂದರೆ ಅದು ಎಲ್ಲರೂ ಮಾಡ್ತಾರೆ. ಈಗ ಮಾಮೂಲಿ ಸಿನಿಮಾ ಒಡಿ ಬಡಿ ಐಟಮ್ ಸಾಂಗು ಎಲ್ಲರೂ ಮಾಡ್ತಾರೆ. ಅದನ್ನೇ ನೀನು ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಒಂದು ಚೇಂಜಸ್ ಇರಬೇಕು, ಜನಕ್ಕೆ ಒಂದು ಸಂದೇಶ ಕೊಡಬೇಕು, ಏನೋ ಒಂದು ವಿಷಯ ತಿಳಿಸ್ಬೇಕು. ಅದರಿಂದ ಜನ ಪ್ರಜ್ಞಾವಂತರಾಗ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ನಮ್ಮ ಕರ್ತವ್ಯನ ನಾವು ಮಾಡಬೇಕು. ನಾವು ಯಾವಾಗ್ಲೂ ಎಲ್ಲರೂ ಏನು ಮಾಡ್ತಾರೋ ಅದೇ ಮಾಡಬಾರ್ದು. ನಾವು ಡಿಫ್ರೆಂಟ್ ಆಗಿರಬೇಕು. ಒಂದು ಸಂದೇಶ, ಒಂದು ಮೆಸೇಜ್ ಕೊಟ್ಟರೆ ನೆಕ್ಸ್ಟ್ ನಾವು ಒಂದು ಸಿನಿಮಾ ಮಾಡಿದ್ರು, ಇವ್ರ ಸಿನಿಮಾದಲ್ಲಿ ಏನೋ ಒಂದು ಸಂದೇಶ ಇದೆ ಅಂತ ಹುಡ್ಕೊಂಬರ್ತಾರೆ. ಇನ್ನೂ ಏನೋ ಸಂದೇಶ ಇರ್ಬೋದು, ಇನ್ನೇನೋ ವಿಷಯ ಇರ್ಬೋದು ಅಂತ ಬರ್ತಾರೆ. ನೀವು ಎಲ್ಲ ಮಾಮೂಲಿನೇ 4 ಫೈಟು, ಒಂದು 4 ಸಾಂಗು, ಅದರಲ್ಲಿ 2 ಸಾಂಗ್ ಐಟಮ್ ಸಾಂಗು, ಮತ್ತು ಲಾಂಗು, ಮಚ್ಚು, ಒಡಿ ಬಡಿ ಎಲ್ಲ ಇದೆ. ಅದಕ್ಕೋಸ್ಕರ ಒಂದು ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ನಮ್ಮ ಗುರುಗಳು ನನಗೆ ಕಲಿಸ್ಕೊಟ್ಟಿರೋದು, ಒಂದು ಏನೇ ಮಾಡಿದ್ರು ಒಂದು ಮೆಸೇಜ್ ಇರಬೇಕು. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ, ಎಲ್ಲ ವೇಸ್ಟು, ಏನೂ ಮಾಡಬೇಡ ಅಂತಾರೆ. ಈ ಥರ ಸಿನಿಮಾ ಬೇಕಾದಷ್ಟು ಜನ ಅವರೇ ಮಾಡೋರು. ನೀನೇನೋ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀಯಾ ಮಾಡು. ಅದು ಬಿಟ್ಬಿಟ್ಟು ನೀನು ಮಾಮೂಲಿ ಈ ಥರ ಒಡಿ ಬಡಿ ಐಟಮ್ ಸಾಂಗ್ ಈ ಸಿನಿಮಾ ಬೇಡ, ಲಾಂಗು ಮಚ್ಚು ಬೇಡ. ಅದು ಬೇಕಾದಷ್ಟು ಜನ ಮಾಡಿದ್ದಾರೆ. ನೀನು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಒಂದು ಮೆಸೇಜ್ ಕೊಡಬೇಕು. ನಿನ್ನಿಂದ ಏನಾದರೂ ಒಂದು ಕಲಿಬೇಕು, ಜನ ಒಂದು ತಿಳ್ಕೋಬೇಕು. ಒಂದು ಮಕ್ಕಳು, ಒಂದು ಫ್ಯಾಮಿಲಿಗೆ ಒಂದು ಮಕ್ಕಳಾಗ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ತಿಳ್ಕೊಳ್ಳೋಂಥ ವಿಚಾರ ಏನಾದರೂ ಒಂದು ಹೇಳು ಸಮಾಜಕ್ಕೆ. ಅದು ಆ ಥರ ಒಂದು ಹೋಗ್ತಾ ಇರಬೇಕು. ಸಿನಿಮಾ ಆಗಲಿ ನಾಟಕ ಆಗಲಿ ಒಂದು ಮೆಸೇಜ್ ಮುಖಾಂತರ ಹೋಗಬೇಕು ಅಂತ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿರೋದು.
ಸೊ ಫೈನಲಿ ಸರ್ ಇನ್ನೇನು ಜುಲೈ 17ಕ್ಕೆ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ, ಬಿಡುಗಡೆ ಆಗುತ್ತೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಾವು ಈ ಒಂದು ಒಳ್ಳೆ ಸಂದೇಶ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾವು ದುಡ್ಡು ಮಾಡಬೇಕು ಅಂತ ಕಮರ್ಷಿಯಲ್ ಸಿನಿಮಾ ಏನೂ ನಾವು ಮಾಡಿಲ್ಲ. ನಮ್ಮದು ಒಂದು ಸಣ್ಣ ಬಡ್ಜೆಟಿನ ಸಿನಿಮಾ ಆದ್ರೂ ಒಂದು ಭಾಳ ಅಚ್ಚುಕಟ್ಟಾಗಿ ನೀವು ನೋಡಿ ಸಿನಿಮಾ, ನಾವು ಹೇಳೋದಲ್ಲ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಭಾಳ ಅಚ್ಚುಕಟ್ಟಾಗಿ ಜನಕ್ಕೆ ಒಂದು ಸಂದೇಶ ಕೊಡ್ತಾ ಬಂದಿದ್ದೀವಿ. ಇದು ನಮ್ಮ ಸಿನಿಮಾದಿಂದ ಮಕ್ಕಳು, ತಂದೆ ತಾಯಿ, ಪೇರೆಂಟ್ಸು, ಸ್ಕೂಲ್ ಟೀಚರ್ಸು ಎಲ್ಲರೂ ಈ ಸಿನಿಮಾ ನೋಡಿ ಕಲಿಯುವಂಥದ್ದು ಇದೆ. ಈ ಅಟ್ಲೀಸ್ಟು ಏನೋ ಒಂದು 10% ಆದರೂ ಕಲಿಬೋದು. ಈ ಮೊಬೈಲ್ ಬಿಟ್ಟು ಇರೋಕ್ಕಾಗಲ್ಲ ಸತ್ಯ, ಆದ್ರೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ಈ ಮೊಬೈಲಿಂದ ಏನೇನು ತೊಂದರೆ ಆಗ್ತಾಯಿದೆ ಅಂದರೆ ನಿಮಗೆ ಗೊತ್ತು. ಈ ಮೊಬೈಲ್ ರೇಡಿಯೇಷನಿಂದ ಇವತ್ತು ಸಣ್ಣ ಗುಬ್ಬಚ್ಚಿಗಳು ಬದುಕ್ತಾ ಇಲ್ಲ, ಅವು ಸತ್ತೋಗ್ತಾ ಇದ್ದಾವೆ. ಯಾಕೆ ಅಂದರೆ ಆ ರೇಡಿಯೇಷನ್ನ ತಡ್ಕೊಳ್ಳೋಷ್ಟು ಶಕ್ತಿ ಆ ಗುಬ್ಬಚ್ಚಿಗಳಿಗಿಲ್ಲ, ಅಷ್ಟು ಪವರ್ಫುಲ್ಲು. ಮೊದಲಿಗಾದರೆ ಲ್ಯಾಂಡ್ಲೈನಲ್ಲಿ ಫೋನ್ ಬರೋದು, ಲ್ಯಾಂಡ್ಲೈನಲ್ಲಿ ಮಾತಾಡ್ತಾ ಇದ್ವಿ, ಅದು ಯಾರಿಗೂ ತೊಂದರೆ ಇರಲಿಲ್ಲ. ವೈರ್ ಬರೋದು, ವೈರಲ್ಲಿ ಹೋಗೋದು. ಈಗ ಇದು ಓಪನ್ ಬಿಟ್ಟುಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಹಾರ್ಟು, ಕಿವಿ, ಕಿಡ್ನಿ, ಕಣ್ಣು ಎಲ್ಲ ಫೇಲೂರು ಇರಲಿ, ಹುಷಾರು ಅಂತ ಒಂದು ಸಾಂಗೇ ಬರೆದಿದ್ದೀನಿ. ಮೊಬೈಲು, ಏನು ಲೆವೆಲ್ಲು, ನಿನ್ನ ಬಿಟ್ಟು ಇರೋದೇ ಒಂದು ಸವಾಲು ಅಂತ ಒಂದು ಸಾಂಗ್ ಬರೆದಿದ್ದೀನಿ. ನೀವು ನಮ್ಮ ಸಾಂಗನ್ನು ಕೇಳಿ. ನೀವು ಹಾರ್ಟು, ಕಿವಿ, ಕಿಡ್ನಿ ಎಲ್ಲ ಫೇಲ್ಯೂರು ಇರಲಿ, ಹುಷಾರು. ಇನ್ ಫ್ಯೂಚರು ಗಂಡಸರಿಗೆ, ಇನ್ ಫ್ಯೂಚರ್ ಮಕ್ಕಳು ಕೂಡ ಆಗಲ್ಲ. ಈ ಮೊಬೈಲ್ ರೇಡಿಯೇಷನಿಂದ ತೊಂದರೆ ಆಗುತ್ತೆ, 100% ಆಗುತ್ತೆ. ಆಮೇಲೆ ಈ ಕೈ ವೈಬ್ರೇಟ್ ಆಗುತ್ತೆ. ಹಿಂಗೆ ನೀವು ಜಾಸ್ತಿ ಮೊಬೈಲ್ ನೋಡ್ತಾ ಇದ್ರೆ ಇನ್ ಫ್ಯೂಚರ್ ಕೈ ವೈಬ್ರೇಟ್ ಆಗುತ್ತೆ. ನೀವು ನೋಡ್ಕೊಳ್ಳಿ ಇನ್ನು ಫ್ಯೂಚರ್ ಏನಾಗುತ್ತೆ ಮಕ್ಕಳಿಗೆ ಅಂತ. 100% ಆಗುತ್ತೆ. ಏಕೆಂದರೆ ಇದರಲ್ಲಿ ಅಷ್ಟು ಒಂದು ತರಂಗಗಳು ಜಾಸ್ತಿ ಇದೆ. ಅದು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ, ಬಟ್ ನಮ್ಗೆ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ನೀವೇನು ಬೇಡ, ಈ ಒಂದು ಮೊಬೈಲ್ನ ನಾನು ಹಿಂಗೆ ಇಟ್ಕೊಂಡಿದ್ದೀನಲ್ವಾ, ನನ್ನ ಕೈನ ನೀವು ಸುಮ್ಮನೆ ಹಿಂಗಂದರೆ ಬಗ್ಬಿಡುತ್ತೆ. ಈ ಮೊಬೈಲ್ ನಾನು ದೂರ ಇಟ್ಬಿಟ್ಟು ನನ್ನ ಕೈನ ಬಗ್ಗಿಸಿ, ಅಷ್ಟು ಸುಲಭವಾಗಿ ಬಗ್ಸೋಕ್ಕಾಗಲ್ಲ. ಇದನ್ನು ಇಟ್ಕೊಂಡ್ರೆ ಸುಲಭವಾಗಿ ಬಗ್ಗಿಸ್ಬಿಡ್ತೀರಾ. ಅಂದರೆ ಇಷ್ಟು ರೇಡಿಯೇಷನ್ ಇದೆ ಅಂತ ಇದರಲ್ಲಿ. ಬಟ್ ವಿಧಿ ಇಲ್ಲ. ಇದು ಒಂದು ಮ್ಯಾಗ್ನೆಟ್ ಇದ್ದಂಗೆ, ನಾವೊಂದು ಕಬ್ಬಣ ಇದ್ದಂಗೆ. ನಾನು ಮ್ಯಾಗ್ನೆಟ್ ಅಲ್ಲಿದ್ರೂ ನಾನೇ ಹೋಗಿ ಅಂಟ್ಕೋತಾ ಇದ್ದೀನಿ. ಎಲ್ಲಿದ್ರೂ ಹೋಗಿ ಅಂಟ್ಕೊಂಬಿಡ್ತೀವಿ. ಇದು ನಾವು ಮ್ಯಾಗ್ನೆಟ್ಟು, ಒಂದು ಕಬ್ಬಣ, ಈ ಥರ ಆಗ್ಬಿಟ್ಟಿದೆ ಜೀವನ. ಬಿಡೋಂಗಿಲ್ಲ, ಕಟ್ಕೊಳ್ಳೋಂಗಿಲ್ಲ. ಇದಿದ್ದರೆ ನನ್ನ ಬಿಸ್ನೆಸ್ಸು, ಇದಿದ್ದರೆ ನನ್ನ ಫೋನ್, ಇದಿದ್ದರೆ ನನ್ನ ಮೆಸೇಜು. ಇವನು ನಮ್ಮ ಮಕ್ಕಳು ಎಲ್ಲೋ ಸ್ಕೂಲ್ ಕಳಿಸಿರ್ತೀನಿ, ಕಾಲೇಜಿಗೆ ಕಳಿಸಿರ್ತೀನಿ, ನನ್ನ ಮಗಳು ಎಲ್ಲವಳೆ ಅಂತ ಗೊತ್ತಾಗಬೇಕು. ನನಗೆ ಗೊತ್ತಾಗಬೇಕಂದ್ರೆ ಮೊದಲಿಗೆ ಏನೂ ಇರಲಿಲ್ಲ, ಅವಳು ಮನೆಗೆ ಬಂದಾಗಲೇ ಬಂದಳು. ಇವಾಗ ಹಂಗೇನಿಲ್ಲ. ಫೋನ್ ಮಾಡಿದ್ರೆ ಎಲ್ಲಿದೆಯಮ್ಮ, ಏನಿದೆಯಮ್ಮ, ಎಲ್ಲ ವಿಷಯ ತಿಳ್ಕೊಬೋದು. ಮೊಬೈಲು ಉಪಯೋಗ ಇದೆ, ಸರಿ ಇದೆ. ಬಟ್ ಒಂದು ಮೊಬೈಲ್ ಸರಿ ಇದೆ, ಉಪಯೋಗ ಇದೆ. ಬಟ್ ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗ್ತಾಯಿದೆ. ಇದರಿಂದ ಮಕ್ಕಳೆಲ್ಲ ಹಾಳಾಗೋಗ್ತಾವ್ರೆ. ಒಂದು ಆನ್ಲೈನ್ ಗೇಮ್ ಆಡ್ತಾರೆ, ಒಂದು ಮಕ್ಕಳು ಆನ್ಲೈನ್ ಗೇಮ್ ಮಾಡಿ ಮತ್ತು ಕುಟುಂಬಗಳು, ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದವೆ ಇವತ್ತು ಈ ಮೊಬೈಲಿಂದ. ಎಷ್ಟೋ ಮನೆ ಹಾಳಾಗೋಗಿದ್ದಾವೆ, ಬೀದಿಗೆ ಬಂದಿದ್ದಾವೆ. ಮತ್ತು ಒಬ್ಬರ ಮೇಲೆ ಒಬ್ರಿಗೆ ಅನುಮಾನ. ಗಂಡನಿಗೆ ಫೋನ್ ಬಂದರೆ ಹೆಂಡ್ತಿಗೆ ಅನುಮಾನ, ಹೆಂಡ್ತಿಗೆ ಫೋನ್ ಬಂದರೆ ಗಂಡನಿಗೆ ಅನುಮಾನ. ಈ ಥರ ಆಗ್ಬಿಟ್ಟಿದೆ ಸಮಾಜ. ಮೊಬೈಲಿಂದ ಭಾಳ ತೊಂದರೆ. ಇದು ಸಮಸ್ಯೆ, ಇದು ವಿಚಾರ. ಈ ವಿಚಾರವನ್ನು ನಾನು ಹೇಳಕ್ಕೆ ಹೊರಟಿದ್ದೀನಿ. ನೀವೆಲ್ಲ ಬಂದು ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಸಂದೇಶ ಇದೆ, ಒಂದು ವಿಶೇಷ ಇದೆ, ಒಂದು ವಿಷಯ ಇದೆ. ನೀವು ಸುಮ್ಮನೆ ಎಲ್ಲರೂ ಮಾಡ್ದಂಗೆ ನಾನು ಸಿನಿಮಾ ಮಾಡಿಲ್ಲ. ನಿಮಗೆ ಏನೋ ಒಂದು ಮೆಸೇಜ್ ಕೊಡಬೇಕು ಒಂದು ಸಮಾಜಕ್ಕೆ. ನೀವು ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ, ನೋಡ್ಬಿಟ್ಟು ಹೆಂಗಿದೆ ಏನು ಅದನ್ನು ನೀವು ತಿಳಿಸ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಇಷ್ಟೊತ್ತು ನಮ್ಮ ಬಾಸ್ಟಿ ಜೊತೆ ಅಂದರೆ ಸರ್ವಾಂತರ್ಯಾಮಿ ಒಂದು ಅದ್ಭುತವಾದಂಥ ಕತೆ ಸಂದೇಶವನ್ನು ಹೊಂದಿರತಕ್ಕಂಥ ಸಿನಿಮಾವನ್ನು ಮಾಡಿದ್ದೀರಾ. ಜುಲೈ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಒಳ್ಳೆ ಸಂದೇಶ ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ದೀರಾ. ಸೊ ನಿಮಗೂ ಅಷ್ಟೇ, ನಿಮ್ಮ ಸರ್ವಾಂತರ್ಯಾಮಿ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ಥಿಯೇಟ್ರಲ್ಲಿ ಒಳ್ಳೆ ಜನರ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೀಲಿ ಅಂತ ನಮ್ಮ ಬಾಸ್ಟಿ ಕಡೆಯಿಂದ ಹೇಳ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸರ್ವಾಂತರ್ಯಾಮಿ ಚಿತ್ರದ ನಿರ್ದೇಶಕ ರಂಗಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.